ಬ್ರಾಹ್ಮಿ ಮುಹೂರ್ತ ಬಂದು ಬ್ರಹ್ಮ ಮುಹೂರ್ತ ಬೇರೆ, ಬ್ರಾಹ್ಮಿ ಮುಹೂರ್ತ. ಓಕೆ. ಅಷ್ಟ ದಿಗ್ಬಂಧನದ ಮೂಲಕವಾಗಿ ಬ್ರಹ್ಮ ದೇವರಿಗೆ ಪ್ರಾಣವನ್ನು ಕೊಟ್ಟ ಮೇಲೆ ಅದನ್ನು ಕದಲಿಸೋ ಹಾಗಿಲ್ಲ. ಗರ್ಭಗುಡಿಯಲ್ಲಿ ನೇತ್ರೋನ್ಮಿಲನ ಅಂತ ಮಾಡ್ತಾರೆ. ಅಂದ್ರೆ ಅವರು ಕಣ್ಣುಗಳನ್ನು ಕೆತ್ತಿರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಅಭಿಷೇಕವನ್ನು ಮಾಡಬೇಕು. ಈ ಪುಷ್ಪಾದಿವಾಸ ಮತ್ತು ನಾಣ್ಯಾದಿವಾಸಗಳನ್ನೆಲ್ಲ ಮಾಡಿದ ಮೇಲೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತ ಅಂದ್ರೆ 3 ರಿಂದ 4 ಗಂಟೆಯ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಬಂದು ಬ್ರಹ್ಮ ಮುಹೂರ್ತ ಬೇರೆ, ಬ್ರಾಹ್ಮಿ ಮುಹೂರ್ತ. ಓಕೆ. ಈ ಮುಹೂರ್ತಗಳಲ್ಲಿ ವ್ಯತ್ಯಾಸಗಳಿದೆ. ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಎಲ್ಲ ಒಂದೇ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಬ್ರಹ್ಮ ಮುಹೂರ್ತ ಅಂದ್ರೆ 3 ಗಂಟೆಯಿಂದ 4 ಗಂಟೆಗೆ ಬ್ರಹ್ಮ. ಓಕೆ. ಆ ನಂತರ ಬ್ರಾಹ್ಮಿ ಅಂದ್ರೆ ದೇವತೆ ಆಕಾರದಲ್ಲಿ ಇರ್ತಕ್ಕಂಥ ಮುಹೂರ್ತ. ಈ ಬ್ರಹ್ಮ ಮುಹೂರ್ತದಲ್ಲಿ ಶಿಲಾ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅಂದ್ರೆ ಈ ವಾಸಾದಿಗಳೆಲ್ಲ ಆದ ಮೇಲೆ ಶಿಲಾ ಪ್ರತಿಷ್ಠಾಪನಕ್ಕೆ ಪಾಣಿಪೀಠದ ಕಲ್ಲನ್ನು ಇಟ್ಟು ಆ ಪೀಠದೊಳಗಡೆ ನವರತ್ನಗಳನ್ನು ಹಾಕ್ತಕ್ಕಂಥದ್ದು. ನವರತ್ನಗಳು, ಪಂಚಲೋಹಗಳು, ನಾಣ್ಯಾದಿಗಳು, ನವಧಾನ್ಯಗಳೆಲ್ಲ ಹಾಕಿ ಅಷ್ಟದಿಗ್ಬಂಧನದ ಮೂಲಕವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಆ ದೇವರ ಒಂದು ಶಿಲಾ ಪ್ರತಿಷ್ಠಾಪನವನ್ನು ಮಾಡುವಂತಹ ವಿಧಿ. ಅಂದ್ರೆ ಅಷ್ಟದಿಗ್ಬಂಧನದಲ್ಲಿ ಆದ್ರೂ ಆಗಬಹುದು, ಇಲ್ಲ ಶೀತಬಂಧನವಾದ್ರೂ ಆಗಬಹುದು. ಶೀತಬಂಧನ ಅಂದ್ರೆ ಬಾಳೆಹಣ್ಣಿನಿಂದ ಮಾಡ್ತಕ್ಕಂಥದ್ದು. ಬಾಳೆಹಣ್ಣು ಮತ್ತೆ ಬಿಳಿಯ ಒಂದು ದ್ರವ್ಯವನ್ನು ಉಪಯೋಗಿಸಿ ಅದನ್ನು ನಾವು ಹಾಕಿ ಶೀತಬಂಧನವನ್ನು ಮಾಡ್ತೀವಿ. ಅದು ಯಾತಕ್ಕೋಸ್ಕರ ಆ ತರ ಮಾಡ್ಬೇಕು? ಶಿಲೆ ಒಂದು ಸ್ಥಳದಲ್ಲಿ ನಿಗ್ರಹವಾಗಿರುತ್ತೆ. ಅಂದ್ರೆ ನಾವು ಅಭಿಷೇಕ ಮಾಡುವಂತಹ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟ ಮೇಲೆ ನಾವು ಕದಲಿಸಕ್ಕೆ ನಮ್ಗೆ ಅರ್ಹತೆ ಇರಲ್ಲ. ಒಂದು ದೇವರಿಗೆ ಪ್ರಾಣವನ್ನು ಕೊಟ್ಟ ಮೇಲೆ ಅದನ್ನು ಕದಲಿಸೋ ಹಾಗಿಲ್ಲ ಗರ್ಭಗುಡಿಯಲ್ಲಿ. ಈಗ ನಾವು ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದರೆ ಆ ಗುಡಿಯಲ್ಲಿ ಆಕಾರ ಹೇಗಿದೆ ಅಂತ ನೋಡ್ಕೋಬೇಕು. ಅಂದ್ರೆ ಗರ್ಭಗುಡಿ ಆಕಾರ ಬಂದು ಒಂದು ಧ್ವಜಾಯದಲ್ಲಿರಬೇಕು, ಅಥವಾ ಗಜಾಯದಲ್ಲಿರಬೇಕು, ಅಥವಾ ಸಿಂಹಾಯದಲ್ಲಿರಬೇಕು. ಇವಾಗ ನಾವು ಹೆಣ್ಣು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಅಂದ್ರೆ ಆ ದೇವಾಲಯ ಒಂದು ಸಿಂಹಾಯ ಆಕಾರದಲ್ಲಿರಬೇಕು. ಅಂದ್ರೆ ಸಿಂಹಾಯ ಆಕಾರ ಅಂದ್ರೆ ಅದು ಆಯಗಳಲ್ಲಿ ಬರುತ್ತೆ. ಒಂದು ವಿಸ್ತೀರ್ಣ ಇಷ್ಟಿದೆ ಅಂದ್ರೆ ಆ ವಿಸ್ತೀರ್ಣಕ್ಕೆ ಇಷ್ಟರಿಂದ ಇಷ್ಟಕ್ಕೆ ಸಿಂಹಾಯ ಬರುತ್ತೆ. ಧ್ವಜಾಯ, ಗಜಾಯ. ಈ ಸಾಮಾನ್ಯವಾಗಿ ಗಣಪತಿ ಮತ್ತು ಸುಬ್ರಹ್ಮಣ್ಯ, ಪರಮೇಶ್ವರ ಈ ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಗಜಾಯ ಅಂತ ಹೇಳ್ತೇನೆ. ಸಿಂಹಾಯ ಅಂದ್ರೆ ದೇವತೆಗಳಿಗೆ ಎತ್ತಿದ ಕೈ, ಅಂದ್ರೆ ಆದಿಶಕ್ತಿಗೆ ಎತ್ತಿದ ಕೈ ಅಂತ ಹೇಳ್ತೇವೆ. ಸಿಂಹಾಯದಲ್ಲಿ ದೇವಾಲಯ, ಆ ದೇವಾಲಯದಲ್ಲಿ ಒಂದು ಗರ್ಭಗುಡಿ ಅಂತ ನಿರ್ಮಾಣ ಮಾಡ್ತಾರೆ. ಒಂದು ಪ್ರಾಕಾರದಲ್ಲಿ ಇನ್ನೊಂದು ಗರ್ಭಗುಡಿಯನ್ನು ಮಾಡ್ತಾರೆ. ಆ ಗರ್ಭಗುಡಿ ಷಟಕೋಣಾಕಾರದಲ್ಲಿ ಇರಬೇಕು. ಆಗಮ ಶಾಸ್ತ್ರದ ಪ್ರಕಾರವಾಗಿ ಚೌಕವಾಗಿದ್ರು ಒಳಗಡೆ ಷಟಕೋಣಾಕಾರದಲ್ಲಿ ಆಯದಿಂದ ನಿರ್ಮಾಣವನ್ನು ಮಾಡಿರ್ತಾರೆ. ಆ ಷಟಕೋಣಾಕಾರದ ಮಧ್ಯಭಾಗದಲ್ಲಿ ಪಾಣಿಪೀಠವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆ ಪಾಣಿಪೀಠಕ್ಕೆ ಒಂದು ಹೋಲನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನವರತ್ನಗಳು, ಪಂಚಲೋಹಗಳು, ತಕ್ಕ ಮಟ್ಟಿಗೆ ಧಾನ್ಯಗಳನ್ನೆಲ್ಲ ಹಾಕಿ ಅದರಲ್ಲಿ ಅಷ್ಟದಿಗ್ಬಂಧನೆ ಅಂದ್ರೆ ಮೂಲಿಕೆ ಸಿಗುತ್ತೆ. ಅದು ಅಷ್ಟದಿಗ್ಬಂಧನೆ ಚೆನ್ನಾಗಿ ಕಾಯಿಸಿ ಅದನ್ನು ಹಾಕಿ ವಿಗ್ರಹವನ್ನು ಏಕ ಇದರಲ್ಲಿ ಕೂಡಿಸಬೇಕು. ಅಂದ್ರೆ ಸೂರ್ಯಾಭಿಮುಖವಾಗಿ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲ ಉತ್ತರಾಭಿಮುಖವಾಗಿ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಮಗೆ ಸಾಮಾನ್ಯವಾಗಿ ನಾವು ಪ್ರತಿಷ್ಠಾಪನೆ ಮಾಡತಕ್ಕಂತಹದ್ದೆಲ್ಲ ಸೂರ್ಯಾಭಿಮುಖವಾಗಿಯೇ ಪ್ರತಿಷ್ಠಾಪನೆ ಮಾಡಬೇಕು. ಯಾತಕ್ಕಾಗಿ ಅಂದ್ರೆ ಸೂರ್ಯನ ಬೆಳಕು ಆ ದೇವರ ಮೇಲೆ ಬೀಳಬೇಕಂತೆ. ಆದ್ದರಿಂದ ಸೂರ್ಯಾಭಿಮುಖವಾಗಿಯೇ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನಾವು ಕುಳಿತು ಪೂಜೆಯನ್ನು ಮಾಡತಕ್ಕಂಥದ್ದು ಉತ್ತರಾಭಿಮುಖವಾಗಿ ಕುಳಿತು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಇರ್ತಕ್ಕಂಥದ್ದು. ಈ ಅಷ್ಟದಿಗ್ಬಂಧನವನ್ನೆಲ್ಲ ಹಾಕಿ ಪ್ರತಿಷ್ಠಾಪನೆಯನ್ನು ಆದ ಮೇಲೆ ಆ ಪ್ರತಿಷ್ಠಾಪನೆಗೆ ಮುಂಚಿತವಾಗಿ ಏನೇನು ಮಾಡ್ತಾರೆ ಅಂದ್ರೆ ಕಳಶ ಸ್ಥಾಪನೆಗಳನ್ನು ಮಾಡ್ತಾರೆ, ನವಗ್ರಹ ಆರಾಧನೆಗಳನ್ನು ಮಾಡ್ತಾರೆ, ಅಂಕುರಾರ್ಪಣೆ, ಧ್ವಜಾರೋಹಣ, ಕಳಶ ಸ್ಥಾಪನೆ, ಸ್ವಸ್ತಿ ಪುಣ್ಯಾಹ. ಅಂದ್ರೆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಕೆಲಸಗಾರಿಯವರು ಯಾವ ಪರಿಸ್ಥಿತಿಯಲ್ಲಿರುತ್ತಾರೋ ಎಂಬುದಾಗಿ ನಾವು ಊಹೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಮಗೆ ದೇವಸ್ಥಾನ ಒಂದು ಸಂಪೂರ್ಣವಾಗಿ ನಮ್ಮ ಕೈಗೆ ಬರಬೇಕು. ಆದಂತ ಸಂದರ್ಭದಲ್ಲಿ ಸ್ವಸ್ತಿ ಪುಣ್ಯಾಹವನ್ನು ಮಾಡ್ಕೊಳ್ತೇವೆ. ಅಂದ್ರೆ ಮೊದಲಿಗೆ ಶುದ್ಧೀಕರಣವನ್ನು ಮಾಡ್ಕೊಳ್ತೇವೆ. ಶುದ್ಧೀಕರಣ ಆದ ಮೇಲೆ ಅಲ್ಲಿರ್ತಕ್ಕಂತಹ ಕಳಶ ಸ್ಥಾಪನೆಗಳನ್ನು ಮಾಡಿ ನವಗ್ರಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೋಮಾದಿಗಳನ್ನು ಮಾಡ್ತಾರೆ. ಅಂಕುರಾರ್ಪಣೆ, ಧ್ವಜಾರೋಹಣ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು
ಸಾರ್ವೆ ಮರವನ್ನು ನಿಲ್ಲಿಸಿ ಅದಕ್ಕೆ ಧ್ವಜವನ್ನು ಅವರೋಹಣ ಮಾಡ್ತಕ್ಕಂಥದ್ದು ಧ್ವಜಾರೋಹಣ. ಅಂಕುರಾರ್ಪಣೆ ಅಂದ್ರೆ ಬೆತ್ತದ ಬುಟ್ಟಿಗಳಲ್ಲಿ ಮಣ್ಣನ್ನು ಹಾಕಿ ರಾಗಿ ತೆನೆ, ಭತ್ತದ ತೆನೆ ಮತ್ತು ಗೋಧಿಯ ತೆನೆ, ಈ ನವಧಾನ್ಯಗಳ ತೆನೆಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸ್ತಕ್ಕಂಥದ್ದು ಇದು ಅಂಕುರಾರ್ಪಣೆ ಅಂತ ಹೇಳ್ತೀವಿ. ಇದೆಲ್ಲ ಆದ ಮೇಲೆ ಕಳಶ ಸ್ಥಾಪನೆ ಹೋಮಾದಿಗಳೆಲ್ಲ ಆದ ಮೇಲೆ ದೇವರನ್ನು ಸರಿಯಾಗಿ ಮುಹೂರ್ತದಲ್ಲಿ ನೋಡಿ ಆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಯನ್ನು ಹಾಕಿ ಸೂತ್ರಾವತಿ ಎಂಬತಕ್ಕಂಥದ್ದು ನಾವು ಆ ದೇವರಿಂದ ತೆಗೆದುಕೊಂಡು ಹೋಗಿ ಕಳಶದಿಂದ ಯಾಗಮಂಟಪದಿಂದ ಪುನಃ ದೇವರ ಒಂದು ಗೋಪುರ ಸ್ಥಾನಕ್ಕೆ ಅಂದ್ರೆ ವಿಮಾನ ಗೋಪುರಕ್ಕೆ ನಾವು ಸುತ್ತಿಕೊಂಡು ಬಂದು ಅದನ್ನು ಪುನಃ ದೇವರಿಗೆ ನಾವು ತಲುಪಿಸ್ತೇವೆ. ಇಷ್ಟು ನಾವೇನು ಕಳಶದಿಂದ ಪೂಜೆ ಮಾಡಿರ್ತಕ್ಕಂಥದ್ದು, ಹೋಮದಿಂದ ಮಾಡಿರ್ತಕ್ಕಂಥದ್ದೆಲ್ಲ ಸೇರಿ ಆ ದೇವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಆದ ಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ನೇತ್ರೋನ್ಮಿಲನ ಅಂತ ಮಾಡ್ತಾರೆ. ಅಂದ್ರೆ ಅವರು ಕಣ್ಣುಗಳನ್ನು ಕೆತ್ತಿರ್ತಾರೆ, ಆದರೂ ಬಂದು ಅವರು ಪುನಃ ಇನ್ನೊಂದು ಸಲ ಕಣ್ಣುಗಳನ್ನು ತಿದ್ದುಪಡಿಯನ್ನು ಮಾಡಿ ಸರಿಯಾದ ವ್ಯವಸ್ಥಿತಿಯಲ್ಲಿ ಮಾಡಿ ನೇತ್ರೋನ್ಮಿಲನ ಮಾಡಿ ಆ ಕಣ್ಣಿಗೆ ಬೆಣ್ಣೆಯನ್ನು ಹಚ್ತಾರೆ. ಯಾತಕ್ಕಾಗಿ ಅಂದ್ರೆ ನಾವು ಕಬ್ಬಿಣವನ್ನು ಆ ಕಣ್ಣಿಗೆ ಸೋಕಿಸಿರ್ತೇವೆ. ಆದ್ದರಿಂದ ಆ ಕಣ್ಣು ಶಾಂತ ರೀತಿಯಲ್ಲಿ ಇರಬೇಕಾಗಿ ನಾವು ಹೇಳಿಕೊಂಡು ಆ ಬೆಣ್ಣೆಯನ್ನು ಹಚ್ತಾರೆ. ಬೆಣ್ಣೆಯನ್ನು ಹಚ್ಚಿದ ಮೇಲೆ ಆನಂತರವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳಿಂದ ವಿಚಾರಗಳಿಂದ ಪ್ರಾಣವನ್ನು ಕೊಟ್ಟು ಆಗಮಶಾಸ್ತ್ರದ ಮುಖಾರವಾಗಿ ದರ್ಭೆಯ ಮೂಲಕವಾಗಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಟ್ಟು ಒಂದು ಕುಂಭವನ್ನು ಇಟ್ಟುಕೊಂಡು ಆ ಕುಂಭದಲ್ಲಿ ಆ ದೇವರ ಪ್ರತಿಷ್ಠಾಪನೆಯಾಗಿರುತ್ತೆ. ಆ ದೇವರ ಮುಖಾಂತರವಾಗಿ ಯಾವ ದೇವರಿಗೆ ನಾವು ಪ್ರತಿಷ್ಠಾಪನೆಯನ್ನು ನೀಡಬೇಕು, ಗಣಪತಿ ಆದರೆ ಗಣಪತಿಯ ಒಂದು ಕುಂಭ, ಮಹಾದೇವಿ ಆದರೆ ಮಹಾದೇವಿಯ ಕುಂಭ, ಅಥವಾ ಕಾಲಭೈರವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂದ್ರೆ ಕಾಲಭೈರವೇಶ್ವರನ ಕಳಶದಲ್ಲಿ ಆವಾಹನೆ ಮಾಡಿರ್ತಕ್ಕಂತಹ ಕುಂಭವನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕುಂಭದ ನೀರನ್ನು ಅಭಿಷೇಕವನ್ನು ಮಾಡಿದ ಮೇಲೆ ಅನಂತರವಾಗಿ ಆ ಸ್ವಾಮಿಗೆ ಅಭಿಷೇಕವೆಲ್ಲ ಆದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ನಾವು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ವಸ್ತ್ರಾಭರಣಗಳಿಂದ ಮಾಡಿ ಇರ್ತಕ್ಕಂಥದ್ದು. ಆನಂತರವಾಗಿ ಆಭರಣಗಳು, ವಸ್ತ್ರ ವೈಢೂರ್ಯಾದಿಗಳು ಮತ್ತು ಅಲಂಕಾರ ಸ್ವರೂಪರಾಗಿ ಆ ದೇವರಿಗೆ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು. ಈ ಪ್ರತಿಷ್ಠಾಪನೆ ಆದ ಮೇಲೆ ಆ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಆ ಯಾವ ದೇವರನ್ನು ಪ್ರತಿಷ್ಠಾಪನೆ ಅಂದ್ರೆ ನಾವು ಸಾಮಾನ್ಯವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುತ್ತಾ ಇದ್ದೇವೆ ಎಂದ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದರೆ ಆ ಗಣಪತಿಯ ಮುಖಾಂತರವಾಗಿ ಸಹಸ್ರಾಕ್ಷರ ಮೋದಕ ಹೋಮವನ್ನು ಮಾಡಬೇಕು. ಮೋದಕ ಹೋಮವನ್ನು ಮಾಡಿ ಆ ಹೋಮದಿಂದ ಶಕ್ತಿಯನ್ನು ಕೊಡ್ತೇವೆ. ಶಕ್ತಿಯನ್ನು ಕೊಟ್ಟ ಮೇಲೆ ಅಲ್ಲಿಗೆ ಆ ದೇವರಿಗೆ ನಾನಾ ವಿಧವಾದ ವೇದೋಕ್ತಗಳಿಂದ ಮಂತ್ರೋಚ್ಚಾರಣೆಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡತಕ್ಕಂತಹ ಇದು ಪ್ರತಿಷ್ಠಾಪನಾ ವಿಧಿ ಅಂತ ಹೇಳಬಹುದು. ಆದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಇದೇ ರೀತಿಯಾದ ಒಂದು ಆಗಮಶಾಸ್ತ್ರವನ್ನು ಅವರು ಪಾಲಿಸ್ತಾರ ಮಾಡಿದ್ರೆ ಒಳ್ಳೆಯದು. ಎಲ್ಲಾ ದೇವಾಲಯದಲ್ಲೂ ಮಾಡಿದ್ರೆ ಒಳ್ಳೆಯದು. ಕೆಲವು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಅನಾನುಕೂಲದಿಂದ ಧಾನ್ಯಾದಿವಾಸ ಮತ್ತು ಜಲಾದಿವಾಸವನ್ನು ಮಾತ್ರ ಮಾಡ್ತಾರೆ. ಅಂದ್ರೆ 48 ದಿನಗಳ ಕಾಲ ಅದನ್ನು ಅರ್ಧ ಭಾಗ ಮಾಡ್ಕೊಂತಾರೆ. 22 ದಿನಗಳ ಕಾಲ ಇದು, 22 ದಿನಗಳ ಕಾಲ ಇದು, ಮಿಕ್ಕಿದ್ದ ದಿನಗಳ ಕಾಲದಲ್ಲಿ ಧಾನ್ಯದಲ್ಲಿ ಇಟ್ಟುಬಿಟ್ಟು ಆನಂತರವಾಗಿ ಕಳಶ ಸ್ಥಾಪನೆಯನ್ನು ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಹೋಗ್ಬಿಡ್ತಾರೆ. ಆಗಮ ಪೂರ್ವಕವಾಗಿ ಬರಬೇಕಾದ್ರೆ ಇದೆಲ್ಲ ಮಾಡಬೇಕು. ಅಂಕುರಾರ್ಪಣೆ, ಧ್ವಜಾರೋಹಣೆ, ಶಿಲಾ ಪ್ರತಿಷ್ಠಾಪನದಲ್ಲಿ ಅಂಕುರಾರ್ಪಣೆ ಮೊದಲು, ಆನಂತರ ಧ್ವಜಾರೋಹಣ, ಆನಂತರ ಕಳಶ ಸ್ಥಾಪನೆಗಳು, ಆನಂತರವಾಗಿ ಹೋಮಾದಿಗಳು ಇವೆಲ್ಲ ಮಾಡಿದ್ರೆ ಆ ದೇವತೆಗಳಿಗೆ ಇರ್ತಕ್ಕಂತಹ ವರ್ಚಸ್ಸು ಜಾಸ್ತಿ ಆಗುತ್ತೆ. ಅಲ್ಲಿಂದ 48 ದಿನಗಳ ಕಾಲ ಅಖಂಡಲ ದೀಪವನ್ನು ಹಚ್ತಾರೆ. ಅಖಂಡ ದೀಪವನ್ನು ಹಚ್ಚಿದ ಮೇಲೆ ಆ 48 ದಿನಗಳ ಕಾಲ ದೇವರಿಗೆ ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಅಭಿಷೇಕವನ್ನು ಮಾಡಬೇಕು. ಅಂದ್ರೆ ನಾವು ಯಾವಾಗ ಪ್ರತಿಷ್ಠಾಪನೆ ಮಾಡಿರ್ತೀವೋ ಅದೇ ರೀತಿ ಅಲ್ಲಿಂದ ಮಾರನೇ ದಿವಸದಿಂದ 48 ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದೇವರಿಗೆ ನಾವೆಷ್ಟು ಅಭಿಷೇಕವನ್ನು ಮಾಡುತ್ತೇವೋ ಆ ದೇವರಿಗೆ ಇನ್ನ ಶಕ್ತಿ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರ ಸಮಯ ನಿಗದಿತವಾಗಿರುತ್ತೆ. ಆ ಸಮಯದಲ್ಲೇ ಅಭಿಷೇಕವನ್ನು ಮಾಡ್ತಾರೆ. ಯಾತಕ್ಕಾಗಿ ಅಂದ್ರೆ ಭಕ್ತಾದಿಗಳು ಬಂದು ನೋಡುವಂತಹ ಸಂದರ್ಭ ಇರುತ್ತೆ. ಆಗಮ ಶಾಸ್ತ್ರದ ಪ್ರಕಾರವಾಗಿ ಯಾವ ಭಕ್ತಾದಿಗಳಿಗೂ ಅವಕಾಶವಿರಲ್ಲ ಅಭಿಷೇಕ ನೋಡ್ಲಿಕ್ಕೆ. ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಚಕರ ಮುಖಾಂತರವೇ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಯಾತಕ್ಕಾಗಿ ಅಂದ್ರೆ ಆ ಮುಹೂರ್ತದಲ್ಲಿ ಮಾಡಿದ್ರೆ ಆ ದೇವತೆಗಳಿಗೆ ಹೆಚ್ಚಾಗಿ
ಶಕ್ತಿಯನ್ನು ಬರ್ತಕ್ಕಂಥದ್ದು. ಆಗಮಶಾಸ್ತ್ರ ಇವಾಗ ನಾವು ಸಾಮಾನ್ಯವಾಗಿ ಮಾಡಬೇಕಾದ್ರೆ ಒಂದು ಪರದೆಯನ್ನು ಹಾಕಿ ಅಭಿಷೇಕವನ್ನು ಮಾಡ್ತೀವಿ. ಅಲಂಕಾರವೆಲ್ಲ ಆಗಿ ನೈವೇದ್ಯ ಆದ ಮೇಲೆನೆ ಪರದೆಯನ್ನು ತೆಗೆಯೋದು. ಹೌದು. ಆ ಸಂದರ್ಭದಲ್ಲಿ ಅಭಿಷೇಕ ಆಗಿ ನೈವೇದ್ಯವನ್ನು ಮಾಡಿ ಹಣ್ಣು, ಕಾಯಿ, ನಾರಿಕೇಳ, ಬಾಳೆಹಣ್ಣು, ಪಂಚಫಲಗಳು ಏನು ಮಾಡಿದ್ರೆ ಅದು ದೇವಾಲಯದಲ್ಲಿ ಆ ಅನ್ನ ನೈವೇದ್ಯ ಏನು ಮಾಡಿದ್ರು ಅದನ್ನ ತಂದು ನಾವು ನೈವೇದ್ಯವನ್ನು ಮಾಡಿ ಆನಂತರವಾಗಿ ಒಂದು ಮಹಾಮಂಗಳ ಆರತಿಯನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನದ ಭಾಗ್ಯವನ್ನು ಕೊಡ್ತೇವೆ.